ಚರ್ಚೆ ಜಾಸ್ತಿ ಇತ್ತು. ನಮ್ಮ ಕಾರ್ಯಕ್ರಮದ ಉದ್ದೇಶನೂ ಸಫಲ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಬಹಳಷ್ಟು ಜನ ಓದೋ ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇದ್ದೀವಿ ಇತ್ತೀಚೆಗೆ. ಆ ಓದೋ ಸಂಸ್ಕೃತಿಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಒಂದು. ಎರಡನೇದು, ಹೊಸ ಹೊಸ ಲೇಖಕರ ಪರಿಚಯ ಆಗಬೇಕು, ಅವರ ಕೃತಿಗಳ ಪರಿಚಯನೂ ಆಗಬೇಕು ಆ ಮೂಲಕ ನಾಡಿಗೆ. ಇದು ನಮ್ಮ ಒಟ್ಟು ಸಂಘಟನೆಯ ಉದ್ದೇಶ. ಅದನ್ನು ನಾವು ಸಾರ್ಥಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಸಾರಿ ಅನ್ನಿಸ್ತಿರ್ತದೆ ಈ ಕಾರ್ಯಕ್ರಮ ಹೋದ ಸರಿಕಿನ ಭಾಳ ಚೆನ್ನಾಗಾಯಿತು ಅಂತ. ಪ್ರತಿ ಸಾರಿನೂ ಈ ಮಾತು ನನಗೆ ಅನ್ನಿಸ್ತಿರ್ತದೆ. ಈ ಕಾರ್ಯಕ್ರಮದ ಬಗ್ಗೆನೂ ಅದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂತು. ಬಹುಶಃ ನಾವು ಈ ಕೆಲವು ಹಳೆಯ ಸಂಸ್ಕೃತಿಗಳನ್ನು ಮರೀತಾ ಇದ್ದೀವಿ, ಅದರಿಂದನೂ ವಿಮುಖರಾಗ್ತಾ ಇದ್ದೀವಿ. ಮತ್ತು ನಮ್ಮ ಹಳೆಯ ಅನುಭವಗಳು, ನಮ್ಮ ಮಕ್ಕಳಿಗೆ ಸಿಗುವುದಿಲ್ಲ. ಬಿಕಾಸ್ ಆಫ್ ಜನ್ರೇಷನ್ ಗ್ಯಾಪ್. ಬಹಳ ಸರಿ ಏನು ಮಾಡ್ತೀವಿ ಅಂದ್ರೆ ಮಕ್ಕಳ ಜೋಡಿ ನಾವು ಮಾತಾಡೋದಿಲ್ಲ, ಮಾತಾಡೋಕೆ ಅವಕಾಶನೂ ಇರಂಗಿಲ್ಲ. ಅದಕ್ಕೆ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಾಕ ಎದುರಿಗೆ ವ್ಯಕ್ತಿ ಇರಬೇಕಂತಿಲ್ಲ, ಕೃತಿಗಳ ಮೂಲಕನೂ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಕೃತಿಕಾರ ತಮ್ಮ ಭಾವನೆಗಳನ್ನು ಬೇರೆ ಯಾವುದೋ ರೂಪದಲ್ಲಿ, ಕೆಲವೊಮ್ಮೆ ನೇರವಾಗಿರ್ತಾವೆ, ಕೆಲವೊಮ್ಮೆ ಕೇಳಿದ್ದು ಇರ್ತಾವೆ, ಕೆಲವೊಮ್ಮೆ ನೋಡಿದ್ದು ಇರ್ತಾವೆ, ಕೆಲವೊಮ್ಮೆ ಸ್ವಂತದ್ದು ಇರ್ತಾವೆ, ಅವುಗಳಿಗೆ ಒಂದು ಕೃತಿ ರೂಪವನ್ನು ಆತ ಕೊಡ್ತಾ ಇರ್ತಾನೆ. ಅದಕ್ಕೆ ಹಾಗಾಗಿ ಆ ಕೃತಿಗಳನ್ನು ಹೆಚ್ಚಾಗಿ ನಾವು ಇನ್ನು ಮುಂದೆ ಓದಬೇಕು ಮತ್ತು ಅರ್ಥ ಮಾಡ್ಕೋಬೇಕು. ಮೊಬೈಲ್ ಸಂಸ್ಕೃತಿಯಿಂದ ಸ್ವಲ್ಪ ದೂರಾಗಿ ಓದೋ ಸಂಸ್ಕೃತಿಯಿಂದ ನಾವು ಹತ್ರ ಆಗಬೇಕು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಿರಣ್ ಬಾಳ್ಗೋಳ್ ಅವರು ಭಾಳ ಚಂದ ಮಾತಾಡಿದ್ರು. ಕಾವ್ಯ ನನ್ನ ಪ್ರೇಯಸಿ ಇದ್ದಂಗೆ, ಕತೆ ಕಾದಂಬರಿ ನನ್ನ ತಂದೆ ತಾಯಿ ಇದ್ದಂಗೆ ಅಂತ ಹೇಳಿದ್ರು ಅವರು. ಇದರಿಂದ ಅವ್ರು ಓದೋ ಹಸಿವು ಹೆಚ್ಚದ ಅಂತ ನಮಗೆ ಗೊತ್ತಾಯ್ತು. ನಮಗೂ ಸ್ವಲ್ಪ ನಾಚಿಕೆ ಅನ್ನಿಸ್ತು. ಇನ್ಮೇಲೆ ನಾವು ಇನ್ನೂ ಹೆಚ್ಚು ಓದೋ ಪ್ರಯತ್ನ ಮಾಡಬೇಕು ಅಂತ ಅನಿಸ್ತು. ನಾನು ಒಬ್ಬ ಉಪನ್ಯಾಸಕನಾಗಿನೂ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ಆತ್ಮಸ್ತುತಿ ಮಾಡ್ಕೋಬಾರ್ದು, ಇರೋ ಸತ್ಯನ ಒಪ್ಕೊಂಡ್ರೆ ಏನು ತಪ್ಪಿಲ್ಲ. ನಾವು ಕೂಡ ಓದೋದು ಕಮ್ಮಿ ಮಾಡಕತ್ತೀವಿ ಇತ್ತೀಚೆಗೆ. ಭಾಳ ಮಂದಿ ಏನು ತಿಳ್ಕೊಂಡಿವಿ ಅಂದ್ರೆ ಡಿಗ್ರಿ ಮುಗಿದ ಕೂಡ ಓದೋದು ಮುಗೀತು ನಮ್ದು ಅಂತ ಹೇಳಿ. ಆದ್ರೆ ನೌಕರಿ ಸಿಕ್ಕರು ಓದೋದು ಮುಗೀತು ಅಂತ ತಿಳ್ಕೊತೇವೆ ನಾವು. ಆದ್ರೆ ನನಗೆ ಭಾಳ ಸರಿ ಅನಿಸಿದ್ದೇನಂದ್ರೆ ನಿರಂತರ ಓದು ಮಾತ್ರ ನಮ್ಮ ವೃತ್ತಿಯನ್ನು ಕಾಪಾಡ್ಕೊಳಕ ಮತ್ತು ಗೌರವವನ್ನು ಉಳಿಸ್ಕೊಳಕ ಸಹಾಯ ಮಾಡ್ತದ. ಅದಕ್ಕೆ ನಾವು ಯಾವುದೇ ವೃತ್ತಿಯೊಳಗಿರಲಿ ಪ್ರತಿದಿನ ಹೊಸಬ್ರು ಹೊಸ ಸಾರಿ ಅಂದ್ರೆ ಈಗ ಫಸ್ಟ್ ಟೈಮ್ ಜಾಯ್ನ್ ಆಗಿನ ಡ್ಯೂಟಿಗೆ ಅನ್ನಂಗೆ ನಾವು ಬಂದ್ವಿ ಅಂತಂದ್ರೆ ಎಲ್ಲರಿಗೂ ಸಾರ್ಥಕತೆ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಭಾಳ ಚಂದ ಹೇಳಿದ್ರು ಅವರು. ಈ ದ್ಯಾಮನ ಬದುಕನ್ನು ಕಟ್ಟಿಕೊಡುವ ರೀತಿ ಇದೆಯಲ್ಲ, ಅದು ಬಹಳ ಸುಂದರವಾದಂಥದ್ದು. ಈ ಚರ್ಚೆಯಲ್ಲಿ ಬಹಳಷ್ಟು ಮಂದಿ ಹೇಳಿದ್ರು. ಅದನ್ನೆಲ್ಲನೂ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಇಲ್ಲಿ 13 ಅಧ್ಯಾಯಗಳು ನಮ್ಮ ಕಣ್ಮುಂದೆ ಅವ. ಆಮೇಲೆ ಯಾವುದೇ ಕಾದಂಬರಿಯಲ್ಲಿ ಅಧ್ಯಾಯಗಳು ಬರುವುದಿಲ್ಲ. ವಿಶೇಷತೆ ಏನು ಅಂದ್ರೆ ಇವರು ಅಧ್ಯಾಯಗಳ ರೂಪದಲ್ಲಿ ಮಾಡಿಕೊಟ್ಟು ಆ ಕಾದಂಬರಿ ಇನ್ನಷ್ಟು ನಮ್ಗೆ ಅರ್ಥಪೂರ್ಣ ಆಗುವಂಗ, ಅಂದ್ರೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಒಯ್ದಾಡ್ಲಾರ್ದಂಗ ಆ ಶೀರ್ಷಿಕೆ ನೋಡಿದ ಕೂಡ ಅದಕ್ಕೆ ಪೂರಕವಾಗಿ ನಾವು ಮುನ್ನಡ್ಕೊಂಡು ಹೋಗ್ಬಿಡ್ತೀವಿ. ಆಗ್ಲೇ ಸರ್ ಹೇಳಿದ್ರಲ್ಲ, ಕುದುರೆಗೆ ಆ ಕಡೆ ಈ ಕಡೆ ಕಣ್ಣಿಗೆ ಕಟ್ಟಿರ್ತಾರ. ಯಾಕಂದ್ರೆ ಅದು ಆ ಕಡೆ ಈ ಕಡೆ ನೋಡಬಾರ್ದು, ಸೀದಾ ರೋಡ್ ನೋಡ್ಕೊಂಡು ಗುರಿ ಎತ್ತ ಸಾಕ್ತಾ ಇರಬೇಕು ಅನ್ನೋ ಹಾಗೆ ಅದನ್ನು ಬರೆದಿದ್ದಾರೆ. ಅಂತ್ಯದ ಬಗ್ಗೆ, ವಿವರಣೆಯ ಬಗ್ಗೆ, ಈ ಕಾದಂಬರಿ ಅಂದ್ಕೂಡಲೇ ನಮ್ಮ ಕಲ್ಪನೆ ಏನಿರ್ತದ ಅಂದ್ರೆ ನಾವು ಕುವೆಂಪು ಅವರ ಕಾದಂಬರಿ ಕಡೆ 900 ಕೊಟ್ಟದ್ದು. ಹಂಗಾದಾಗ ಕಾದಂಬರಿ ಇರ್ಲಿಕ್ಕಂದ್ರೆ ಇದನ್ನು ಮಿನಿ ಕಾದಂಬರಿ ಅಂತ ಕರಿಬೇಕು, ಕಾದಂಬರಿ ಅಂತ ಕರಿಬೇಕು. ವಿವರಣೆನೇ ಇಲ್ಲ, ಜಾಸ್ತಿ ಕಾಡಿನ ವಿವರಣೆ, ಬೇರೆ ಬೇರೆ. ನಾವು ಹಿಂದೆ ಕಾವ್ಯ ಬರೆಯೋರು ಅಂದ್ರೆ ಅಷ್ಟಾದಶ ವರ್ಣನೆಗಳು, ನವರಸಗಳು ಅಲ್ಲಿ ಬರಬೇಕು. ಈಗ ಯಾರು ಹಂಗೇನು ಬರೆಯೋದಿಲ್ಲ ತಮಗೆ ತಿಳಿದಂಗೆ. ಅದಕ್ಕೆ ಒಂದ್ ಕಡೆ ಆನು ಒಲಿದಂತೆ ಹಾಡುವೆ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ. ನನಗೇನು ತಿಳಿದ ನಾ ಹೇಳಿನಪ್ಪ, ನಾ ಹೇಳೋತನ ನಾನು ಸ್ವತ್ತಾಗಿತ್ತು, ಈಗ ಹೇಳಿಬಿಟ್ಟಿನಿ, ಇದಕ್ಕೆ ಈಗ ನಿನ್ನ ಸ್ವತ್ತು, ಇದಕ್ಕೆ ನೀ ಏನಂತಿ ಅನ್ನುವಂಗ ಎಲ್ಲರೂ ಬರ್ಕೋತ ಹೊಂಟಾಡ್ರ. ಈ ಗೊರವರವ್ರ ಈ ರೊಟ್ಟಿ ಮುಟ್ಟಿಗೆನೂ ಹಂಗ ಅನಿಸ್ತು ನನಗೆ. ಆಮೇಲೆ ಇದು ಬದಲಾಯಿಸಬಹುದಾಗಿತ್ತು, ಮಾಡಬಹುದಾಗಿತ್ತು. ಈ ಕವಿ ಅದಾವ ಆಗ್ಲೇ ಮೇಡಮ್ ಅವ್ರು ಹೇಳ್ದಂಗ, ಕವಿ ಪ್ರಜಾಪತಿ ಇದ್ದಂಗ, ಕಾವ್ಯ ಅವನ ಜಗತ್ತು. ಅವನ್ ತಿಳಿದಂಗ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾನ. ಪ್ರಜಾಪಾಲನೆ ಹಿಂಗ ಮಾಡ್ಬೇಕಂತ ಕಂಡೀಷನ್ ನನಗೆ ಹಾಕ್ಬೇಡ್ರಿ, ನಾ ರಾಜ ಇದ್ದೀನಿ ಅಂತ. ನಾವು ಕಾವ್ಯ ಜಗತ್ತಿಗೆ ನಾನಾ ರಾಜ. ಅದಕ್ಕೆ ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ. ಅಪಾರವಾದ ಕಾವ್ಯ ಜಗತ್ತಿಗೆ ಕವಿ ಪ್ರಜಾಪತಿ ಅವ. ಹಂಗಾಗಿ ಅವನ್ ತಂಗ್ ತಿಳಿದಂಗ ಬರ್ದಾನ. ಆದ್ರೆ ಹಿಂಗ ಇರ್ಬೇಕಾಗಿತ್ತು ಅಂತ ಹೇಳ್ಬೇಡ್ರಿ, ಹಿಂಗಿದ್ರೆ ಚೆನ್ನಾಗಿತ್ತು ಅಂತ ಬೇಕಾದ್ರೆ ಸಲಹೆ ಕೊಡ್ರಿ. ಮುಂದಿನ ಕಾವ್ಯಗಳಲ್ಲಿ ಅದನ್ನ ಅವರು ಅಳವಡಿಸ್ಕೊಂಡು ಇನ್ನಷ್ಟು ಚೆನ್ನಾಗಿ ನೀವು ಇನ್ನಷ್ಟು ಮೆಚ್ಚುವ ಹಾಗೆ ಬರೆಯೋದಕ್ಕೆ ಸಹಾಯ ಆಗತ್ತೆ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ.
ಇಲ್ಲಿ ಬಹಳಷ್ಟು ಪ್ರಾದೇಶಿಕ ಪಾರಿಭಾಷಿಕ ಪದಗಳು ಮರ್ತು ಹೋಗುವಂಥವು. ಆಮೇಲೆ ಅವರು ಇನ್ನೊಂದು ಪದ ಭಾಳ ಚಂದ ಹೇಳಿದ್ರು, ಏನು ಅಂದ್ರೆ ಇಲ್ಲಿ ನಮ್ಮ ಅನುಭವಗಳು ಹೆಂಗದಾವು ಅಂತಂದ್ರೆ ಅವುಗಳನ್ನು ಮರ್ತು ಬಿಟ್ಟೇವೆ ನಾವು, ಅವುಗಳನ್ನು ಹೇಳ್ಕೊಳಕ್ ಸಂಕೋಚ ಪಟ್ಕೋತೀವಿ ನಾವು. ಏನು ತಪ್ಪಿಲ್ಲ, ನಾವು ಶಿಷ್ಟ ಭಾಷೆಯಲ್ಲೇ ಬರೀಬೇಕಂತಿಲ್ಲ, ಜನಪದ ಧಾಟಿಯೊಳಗೂ ಬರೆದ್ರೆ ಏನು ತಪ್ಪಿಲ್ಲ. ಈಗ ಪ್ರಾದೇಶಿಕ ಭಾಷೆ ಅಂದ ಕೂಡಲೇ ಓದ್ತಾರೆ, ತಿಳ್ಕೊತಾರೆ, ಮತ್ತು ತಿಳ್ಕೊಂಡು ಓದೋರು ಬಹಳ ಜನ ಅದಾರ. ಅದಕ್ಕೆ ಓದುಗರ ಸಂಖ್ಯೆ ಕಡಿಮೆ ಐತಿ, ಕ್ಷೀಣಿಸೈತಿ ಅಂತ ಅನ್ಸಿದ್ರ ಇಷ್ಟೊಂದು ಜನ ಲೇಖಕರು ಹುಟ್ಕೋತಿದ್ದಿಲ್ಲ. ಅದಕ್ಕೆ ನಾವೇನು ವ್ಯಥೆ ಪಡಬೇಕಾದ ಅಗತ್ಯನೂ ಇಲ್ಲ. ಯಾಕಂದ್ರೆ ಸೂರ್ಯ ಮುಳುಗೋ ಮುಂದಾಗ ನಾನು ನಂತರ ಏನು ಅಂತ ಕೇಳ್ತಾನಂತ. ಒಂದು ಚಿಮಣಿ ಹೇಳ್ತದಂತ ನಾ ಇರ್ತೀನಿ ಅಂತ ಹೇಳಿ. ಚಿಮಣಿ ಬಹುಶಃ ಸೂರ್ಯನ ಹೋಲಿಕ್ಕಿಲ್ಲ, ಆದ್ರೆ ಅವನ ಸ್ಥಾನವನ್ನ ಕ್ಷಣ ಮಾತ್ರ ಅನ್ನಾದ್ರೂ ಸ್ವಲ್ಪ ಮಟ್ಟಿಗೆ ಆದ್ರೂ ಅದು ತುಂಬ್ತದ. ಆ ದಿಶೆಯಲ್ಲಿ ಮೊಬೈಲ್ ಗುಂಗ್ನ್ಯಾಗ ಟಿವಿ ಮುಂದೆ ಕೂತವ್ರು ಯಾರೋ ಪುಸ್ತಕ ಓದಂಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಓದುವ ಆಸಕ್ತಿಯನ್ನು ಮೂಡಿಸುವಂತ ಪ್ರಯತ್ನ ಮಾಡೋಣ. ಬಹಳ ಚೆನ್ನಾಗಿ ಮಾತಾಡಿದ್ರು. ಲೇಖಕರು ಕೂಡ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು. ನಾ ಬಹಳ ಏನು ಹೇಳಕ್ ಬಯಸೋದಿಲ್ಲ. ಈಗಾಗಲೇ 2 ನಿಮಿಷ 5 ನಿಮಿಷ ಇದೊಂದು ಅಧ್ಯಕ್ಷರಾದವರಿಗೆ ಒಳಗೆ ತುಡಿತ, ನಾನು ನಿಮ್ಮಂಗ ಒಬ್ಬ ಓದುಗ, ಪುಸ್ತಕ ತಗೊಂಡು ನಾನು ಓದಿರ್ತೀನಿ, ನನಗೂ ನನ್ನದು ಭಾವನೆಗಳು ಇರ್ತಾವು. ಆದ್ರೆ ವೇದಿಕೆ ಮೇಲೆ ಕುಂತಾಗ ಅದನ್ನ ಹಂಚ್ಕೊಳಕ್ ಆಗಂಗಿಲ್ಲ, ವೇದಿಕೆ ಮುಂದೆ ಬಂದಾಗ ಸುಮ್ಮನೆ ಕುಂದ್ರಕ್ ಆಗಂಗಿಲ್ಲ. ಈ ಹೆಣ ಇದ್ದಂಗ ಅದ್ರ ಮುಂದೆ ಕುಂತ ಅಳ್ಳಾರ್ದ ಸುಮ್ಮನಿರ ಅಂದ್ರೆ ಹೆಂಗೆ ಎಲ್ಲ ಸಮಸ್ಯೆಗಳು ಎದುರಾಗ್ತಾವು. ಅದ್ರ ಮಧ್ಯಾಹ್ನ ಈಗ ನಾವೊಬ್ನ ಅಳ್ಕೋತ ಕುಂತ್ರೆ ಹೆಂಗ, ಕೇಳೋರು ಇರ್ಬೇಕಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಮಾತಾಡ್ಬೇಕಾಗ್ತದೆ. ಈ ಎಲ್ಲವುಗಳನ್ನ ಮುಂದಿಟ್ಟುಕೊಂಡು ಹೇಳ್ತಾ ಬಹಳ ಸುಂದರವಾದಂತ ಒಂದು ಕೃತಿ. ಎಂಡಿಂಗ್ ಬಗ್ಗೆ ನನಗೂ ಅನಿಸ್ತು, ಬೇಗನೆ ಸ್ವಲ್ಪ ಮುಗಿಸಿದ್ರು ಅಂತ ಅನಿಸ್ತು. ಆಮೇಲೆ ವಿವರಣೆ, ಕಾದಂಬರಿ ಅಂದ್ಕೂಡಲೇ ಸ್ವಲ್ಪ ಈಗ ಅವ್ರ ಕಾಡಿಗೆ ಹೋಗಿರ್ತಾನ ದ್ಯಾಮ, ಅಲ್ಲಿ ಹೋದಾಗ ಆ ಕಾಡಿನ ವರ್ಣನೆ, ಬೋರಂಗಿ ಬಗ್ಗೆ, ಪಾತ್ರಗೀತಿ ಬಗ್ಗೆ ಅಲ್ಲೆಲ್ಲ ಹೇಳ್ತಾ ಹೇಳುವಾಗ ಇನ್ನೊಂದು ಸ್ವಲ್ಪ ವಿವರಣೆ ಕೊಟ್ಟರೆ ನಡೀತಿತ್ತು, ಏನು ತಪ್ಪಿಲ್ಲ. ಆದ್ರೆ ಅದು ಬೋರ್ ಆಗ್ಬಾರ್ದು, ಸ್ವಲ್ಪ ಏಕತಾನತೆಯನ್ನು ಮೀರಿಸುವ ಹಾಗೆ ಬೇರೆ ವಿಷಯಗಳ ವರ್ಣನೆ. ಯಾಕಂದ್ರೆ ಕಾದಂಬರಿ ಅಂದ್ಕೂಡ ಸ್ವಲ್ಪ ವಿವರಣೆ ಇರಬೇಕು ಅಂತನ ಎಲ್ಲರೂ ಹೆಚ್ಚು ಕಡಿಮೆ ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ಇದು ಕಾದಂಬರಿ ಅಂದ್ಕೂಡ್ಲೆ ಇದು ಕಾದಂಬರಿ ಹೌದನ್ರಿ ಅಂತ ನೋಡೋರು ಗಾತ್ರ ನೋಡಿನೂ ನಿರ್ಧಾರ ಮಾಡಕ್ ಹೋಗೋ ಸಾಧ್ಯತೆ ಇರ್ತದೆ. ಬೇಕಾಗಿಲ್ಲ ತೂಕ ಮಾಡೋದು ಬೇಡ, ಯಾಕಂದ್ರೆ ಅದ್ರ ವೇಟ್ ಓದ್ದವ್ರಿಗೆ ಗೊತ್ತಿರುತ್ತೆ. ಅದೇ ಅದಕ್ಕೆ ಹೇಳ್ತೇನೆ. ಈಗ ಅದಕ್ಕ ಆಗ್ಲೇ ನಮ್ಮ ಚಿತ್ರಿಗೆ ಹೇಳ್ದ ಅವ್ರು ಎಷ್ಟೊತ್ತು ಮಾತಾಡಿದ್ರು ಅನ್ನೋದಕ್ಕಿಂತಲೂ ಏನ್ ಮಾತಾಡಿದ್ರು ಅಂತ ಹೇಳಿ. ಅದಕ್ಕೆ ಇಲ್ಲಿ ರೊಟ್ಟಿ ಮುಟ್ಗಿ ಬಗ್ಗೆ ಗೊರವರ ಮಾತಾಡೋದು ಬೇಡ, ಆ ಕೃತಿ ಮಾತಾಡ್ಬೇಕು. ಆ ಕೃತಿ ಮಾತಾಡ್ತದೆ, ಅದು ಈಗಾಗಲೇ ಸಂಚಲನ ಮೂಡಿಸಿದ. ಹಾಗಾಗಿ ಕೃತಿಕಾರ ಗೆದ್ದಾರ. ರೊಟ್ಟಿ ಮುಟ್ಟಿಗೆ ಮತ್ತೆ ಮರ್ಕಳಿಸ್ತಾ ಇದೆ. ಅಲ್ಲೆಲ್ಲಿ ಹೋಟೆಲ್ ಗುಲ್ಬರ್ಗಾದಾರು ನಾನು ಕೇಳಿದೆ, ಯೂಟ್ಯೂಬ್ನಾಗ ನೋಡ್ತಾ ಇದ್ದೆ, 75 ರೂಪಾಯಿದಕ್ಕೊಂದು ಪಾರ್ಸಲ್ ರೊಟ್ಟಿ ಮುಟ್ಗಿ ಕೊಡ್ತಾರ. 75 ರೂಪಾಯಿಗೊಂದು ಪಾರ್ಸಲ್ ರೊಟ್ಟಿ ಮುಟ್ಗಿ. ಅಲ್ಲೇ ಕೂತು ಊಟ ಮಾಡ್ತೀನಿ ಅಂದ್ರೆ 2 ಥರದ ರೊಟ್ಟಿ ಮುಟ್ಗಿ ಕೊಡ್ತಾರ, 150 ರೂಪಾಯಿ ತಗೋತಾರ ಅಂತ. ಅದ್ರ ರೇಟ್ ಕೂಡ ಹಂಗೆ ನಾನು ಯೂಟ್ಯೂಬ್ನಾಗ ನೋಡ್ತಾ ಇರುವಾಗ ಬಂತ. ಅಂದ್ರೆ ನಾವು ಹಳೆಯ ಸಂಸ್ಕೃತಿಗೆ ಮರಳ್ತಾ ಇದ್ವಿ. ಆಹಾರ ಸಂಸ್ಕೃತಿ ಮುಖ್ಯವಾಗಿ ನಮಗೆ ಬಹಳ ಮುಖ್ಯವಾಗುವಂಥದ್ದು ಅದು. ಬೆಲೆ ಚಾರ್ಟ್ ಹೇಳಿದ್ರಲ್ಲ, ಈ ಆಹಾರ ಸಂಸ್ಕೃತಿ ಮುಂದೆ ಭಾಳ ಹಾಳು ಮಾಡೈತಿ. ಈ ಜಂಕ್ ಫುಡ್ ನಮ್ಮ ಆರೋಗ್ಯ ಹಾಳು ಮಾಡ್ತದೆ. ಆದ್ರೆ ನಮ್ಮ ರೊಟ್ಟಿ ಮುಟ್ಟಿಗೆ, ನಮ್ಮ ರೊಟ್ಟಿ, ನಮ್ಮ ರಾಗಿ ಮುದ್ದಿ ಅವು ಹಾಳು ಮಾಡಂಗಿಲ್ಲ. ಚಹರ ರಂಗನಾಥ್ ಅವ್ರು ಬಹಳ ಚಂದ ಹೇಳ್ತಾರೆ, ನಮ್ಮ ದೇಶಿ ಸಂಸ್ಕೃತಿ ಉಳಿಬೇಕನ್ನಂಗಿದ್ರೆ, ನಮ್ಮ ಆರೋಗ್ಯ ಕೆಡಬಾರ್ದು ಅನ್ನಂಗಿದ್ರೆ ನಾವು ಬ್ಯಾಕ್ ಟು ಫ್ಯಾಮಿಲಿಯನ್ ಅಂತಾರಲ್ಲ, ನಮ್ಮ ಆಹಾರ ಸಂಸ್ಕೃತಿಗೆ ನಾವು ವಾಪಸ್ ಮರಳಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಬರ್ಲಾದ್ ಜಾಡೆ ಎಲ್ಲ ಬರಕತ್ತಾವ. ಕಾರಣ ಏನು ಅಂದ್ರೆ ವಿಪರೀತ ಬದಲಾವಣೆ, ನಮ್ಮ ಆಹಾರದಲ್ಲಾಗಿರುವಂತ ವಿಪರೀತ ಬದಲಾವಣೆಯಿಂದಾಗಿ ನಾವು ಅನಾರೋಗ್ಯ ಪೀಡಿತರಾಗ್ತಾ ಇದ್ದೀವಿ. ವಾಪಸ್ ನಮ್ಮ ದೇಶಿ ಆಹಾರ ಪದ್ಧತಿಗೆ ನಾವು ಮರಳಿದಲ್ಲಿ ನಮ್ಮ ಆರೋಗ್ಯ ಮತ್ತೆ ಸದೃಢ ಆಗುತ್ತೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಇಲ್ಲಿ ಕೂತಿರೋ ಎಲ್ಲ ಹಿರಿಯರಿಗೂ ಅದು ಗೊತ್ತಿದೆ. ಅದು ಮತ್ತೆ ಮುಂದಿನ ಸಂಸ್ಕೃತಿಗೆ ಅಥವಾ ಪೀಳಿಗೆಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನ ಮಾಡೋಣ. ಕಾರ್ಯಕ್ರಮ ಒಟ್ಟಿನಲ್ಲಿ ಸಾರ್ಥಕವಾಗಿದೆ. ಎಲ್ರಿಗೂ ಆಗಮಿಸಿದ ಎಲ್ಲರಿಗೂ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.